ಅವರನ್ನೇ ಅಲ್ಲಿ ನಿಲ್ಸೋದಕ್ಕೆ ಜಾಗ ಇಲ್ಲ, ಅವರನ್ನೇ ಅಲ್ಲಿ ಅವ್ರಿಗೆ ನಿಲ್ಸೋಕ್ಕೂ ಇಲ್ಲಿ ಜಾಗ ಇಲ್ಲ. ಹಾಗಾಗಿ ನೀವಿಷ್ಟು ಜನ ಏನ್ ಸೇರಿದಿರಿ, ದಯವಿಟ್ಟು ಹೊರಗಡೆ ಹೋಗಿ, ಯಾರಿಗೆ ಸಂಬಂಧ ಇಲ್ವೋ ಅವ್ರು ಹೊರಗಡೆ ಹೋಗಿ ಅಂತ ಸೂಚನೆ ಕೊಡ್ತಾರೆ. ಹಂಗೆ ಹೇಳಿದ್ರೂ ಜನ ಕೇಳಲ್ಲ. ನೀವು ಹಿಂಗೆ ಮಾಡಿದ್ರೆ ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಬೇಕಾಗತ್ತೆ ಅಂತಾನೂ ಹೇಳ್ತಾರೆ. ಆದ್ರೂ ಕ್ರೌಡ್ ಕಡಿಮೆ ಆಗಲ್ಲ. ಕೊನೆಗೆ ಪೊಲೀಸರು ಎಂಟ್ರಿ ಆಗ್ತಾರೆ. ಕೆಲ ವಕೀಲರು ಹಾಗೆ ಯಾರು ಜನ ಸಂಬಂಧ ಇಲ್ಲದೆ ಇದ್ದವರಿದ್ರೋ ಅವರನ್ನ ಹೊರಗಡೆ ಕಳಿಸುವಂತಹ ಕೆಲಸ ಮಾಡ್ತಾರೆ. ಆದ್ರೂ ಕೋರ್ಟ್ ಫುಲ್ ಆಗ್ಬಿಟ್ಟಿದೆ. ಹಾಗಾಗಿ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದು ಸದ್ಯಕ್ಕಿರುವಂತಹ ಅಪ್ಡೇಟ್. ಕೆಲ ಕಾಲ ಮುಂದೂಡಿಕೆ ಮಾಡಿದ್ದಾರೆ. ಮೇ ಬಿ ಇನ್ ಫ್ಯೂ ಮಿನಿಟ್ಸ್ ಮತ್ತೆ ಕೋರ್ಟ್ ಕಲಾಪ ಆರಂಭ ಆಗಬಹುದು. ಕುತೂಹಲ ಇರೋದು ಚಾರ್ಜ್ ಫ್ರೇಮ್ ಮೇಲೆ ಯಾವ ಚಾರ್ಜಸ್ ನ ಹಾಕ್ತಾರೆ, ಪವಿತ್ರ ಗೌಡ ಮೇಲೆ ಹಾಕುವಂತಹ ಚಾರ್ಜಸ್ ಏನೇನು, ದರ್ಶನ್ ಮೇಲೆ ಹಾಕುವಂತಹ ಚಾರ್ಜಸ್ ಏನೇನು. ಮರ್ಡರ್ ಚಾರ್ಜಸ್ ನ ಹಾಕಿದ್ರೆ ನಟ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಇಲ್ಲಾಂದ್ರೂ ಸಂಕಷ್ಟ ಇದ್ದೇ ಇದೆ. ಆದ್ರೆ ಆ ಸಂಕಷ್ಟದ ಪ್ರಮಾಣ ಹಾಗೆ ಪರಿಣಾಮ ಅದು ಜಾಸ್ತಿ ಇರುತ್ತೆ. ಮರ್ಡರ್ ಸೆಕ್ಷನ್ ಹಾಕ್ಬಿಟ್ರೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ನಿರಪರಾಧಿ ಅಥವಾ ನಾನು ಮರ್ಡರ್ ನಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಟ್ರಯಲ್ ಸಂದರ್ಭದಲ್ಲಿ ದರ್ಶನ್ ಫೇಲ್ಯೂರ್ ಆದ್ರು ಅಂದ್ರೆ, ಪ್ರಾಸಿಕ್ಯೂಷನ್ ದರ್ಶನ್ ವಿರುದ್ಧ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡುವಲ್ಲಿ ಸಕ್ಸಸ್ ಆಯಿತು ಅಂತಂದ್ರೆ ದರ್ಶನ್ ವರ್ಷಾನುಗಟ್ಲೆ ಜೈಲಲ್ಲಿ ಕಳಿಬೇಕಾಗತ್ತೆ, ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಹಾಗಾಗಿ ಇವತ್ತಿನ ಚಾರ್ಜ್ ಫ್ರೇಮ್ ಇದು ಬಹಳ ಇಂಪಾರ್ಟೆಂಟ್. ಸದ್ಯಕ್ಕೆ ಆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಇದುವರೆಗೆ ಆರಂಭವಾಗಿಲ್ಲ. ಎಲ್ಲ 17 ಜನ ಆರೋಪಿಗಳಿಗೂ ಕೂಡ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ಆದ್ರೆ ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಜನ ಸೇರಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಇದುವರೆಗೂ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆಯನ್ನ ನ್ಯಾಯಾಧೀಶರು ಆರಂಭ ಮಾಡಿಲ್ಲ. ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ 64ನೇ ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶರಾಗಿರುವಂತಹ IP ನಾಯಕ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.